ಯಾವುದೇ ಬ್ಲಿಂಕ್ ಅವನೊಂದು. ನಾವಿವಾಗ ಕ್ಲಾಸ್ ರೂಮ್ಗಳು ಯಾವ ರೀತಿ ಇದೆ ಇಲ್ಲಿ ಅಂತ ನೋಡ್ಕೊಂಡು ಹೋಗೋಣ. ಬೇರೆ ನ್ಯೂನ್ಯತೆ ಇರುವಂತಹ ಮಕ್ಕಳು ಅಂತ ಆಕ್ಟಿವಿಟೀಸ್ ರೂಮ್ಗೆ ಹೋಗೋಣ. ಇಲ್ಲಿ ಫಿಸಿಯೋಥೆರಪಿ ಅಂತ ಒಂದು ಹೇಳಿದ್ರೆ ಕೆಲವು ಮಕ್ಕಳಿಗೆ ಫಿಟ್ಸ್ ಎಲ್ಲ ಇರ್ತದೆ. ಅವರೇ ಕ್ಲೀನ್ ಮಾಡಿ ಇಟ್ಕೊಂತಾರ ಇಲ್ಲ ಎಲ್ರಿಗೂ ನಮಸ್ಕಾರ, ಗುಡ್ ಮಾರ್ನಿಂಗ್ ಗೈಸ್. ಇವತ್ತು ಬಂದಿರೋದು ಕಾರ್ಕಳದ ವಿಶೇಷಚೇತನ ಅಂತ ಒಂದು ಶಾಲೆ ಇದೆ. ಅಲ್ಲಿಗೆ ನಾವು ಮೊನ್ನೆ ಅಷ್ಟೇ ಒಂದು ಮಜ್ಜಿಗೆನ ಮಾರಾಟ ಮಾಡಿದ್ದೀವಲ್ವ, ಅದಿದ್ರೆ ಅಮೌಂಟ್ ಕೊಡಲಿಕ್ಕೆ ಅಂತ ಇಲ್ಲಿಗೆ ವಿಶೇಷಚೇತನ ಅಂತ ಒಂದು ಶಾಲೆಗೆ ಬಂದಿದ್ದೇವೆ. ಸರಸ್ವತಿ ವಿದ್ಯಾಮಂದಿರ ವಿಶೇಷಚೇತನ ಅಂತ ಶಾಲೆ. ಇಲ್ಲಿಯ ಮಕ್ಕಳಿಗೆ ಅದನ್ನ ಮೊನ್ನೆ ಕಲೆಕ್ಟ್ ಆಗಿರೋ ಅಮೌಂಟನ್ನು ಡೊನೇಟ್ ಮಾಡೋಣ ಅಂತ ನಾವು ಇವಾಗ ಅಂದ್ಕೊಂಡಿದ್ದೇವೆ. ಸೊ ಇಲ್ಲಿಗೆ ನಾವು ಇವಾಗ ಫ್ರೆಂಡ್ಸ್ ಎಲ್ಲ ಬಂದಿದ್ದೇವೆ. ಯಾವ ಮಕ್ಕಳೆಲ್ಲ ಇದ್ದಾರಂತೆ ಒಳಗೆ, ಅವ್ರ ಹತ್ರ ಮಾತಾಡ್ಸೋಣ, ಏನೇಳಿ ಹೇಳ್ತಾರೆ ನೋಡೋಣ. ಒಳಗೆ ಹೋಗೋಣ ಇವಾಗ. ಇಲ್ಲಿ ನೋಡಿ, ಕ್ಲಾಸ್ ರೂಮ್ ಹತ್ರ ಎಲ್ಲ ಮಕ್ಕಳೆಲ್ಲ ಓಡಾಡ್ತಿದ್ದಾರೆ. ಅಲ್ಲಿಗೆಲ್ಲ ಹೋಗೋಣ ಇವಾಗ. ನಾವಿವಾಗ ಆಫೀಸ್ ರೂಮಲ್ಲಿ ಕೂತಿದ್ದೇವೆ. ಇದ್ದಾರೆ, ಇಲ್ಲೆಲ್ಲ ಮಾತಾಡಿಸ್ಕೊಂಡು ಆಮೇಲೆ ಅಲ್ಲಿಗೆ ಹೋಗೋಣ. ಕ್ಲಾಸ್ ರೂಮ್ಗೆಲ್ಲ ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ನಾವಿವಾಗ ಕ್ಲಾಸ್ ರೂಮ್ಗಳು ಯಾವ ರೀತಿ ಇದೆ ಇಲ್ಲಿ ಅಂತ ನೋಡ್ಕೊಂಡು ಹೋಗೋಣ. ಬಲೆ ಒಲೆ. ನಮಸ್ತೆ ನಮಸ್ತೆ ಹೇಳಿ ಶರಣ್. ನಮಸ್ತೆ ನಮಸ್ತೆ ಎಲ್ರಿಗೂ. ಯುಕ್ತ ನಮಸ್ತೆ. ಇದು ಪೂರ್ವ ಪ್ರಾಥಮಿಕ ಸಿ ವಿಭಾಗ ಅಂತ ಹೇಳಿದ್ರೆ ಪೂರ್ವ ಪ್ರಾಥಮಿಕ ಎ ಸೆಕ್ಷನ್, ಪೂರ್ವ ಪ್ರಾಥಮಿಕ ಬಿ ಸೆಕ್ಷನ್, ಪೂರ್ವ ಪ್ರಾಥಮಿಕ ಸಿ ಸೆಕ್ಷನ್, ಹಾಗೆ ಇದು ಪೂರ್ವ ಪ್ರಾಥಮಿಕ ಸಿ ಸೆಕ್ಷನ್. ಇದರಲ್ಲಿ ನಮಗೆ ಒಟ್ಟು 10 ವಿದ್ಯಾರ್ಥಿಗಳಿದ್ದಾರೆ, ಕ್ಲಾಸಲ್ಲಿ ಕಲಿತಾ ಇದ್ದಾರೆ. ಬೇರೆ ಬೇರೆ ನ್ಯೂನ್ಯತೆ ಇರುವಂತಹ ಮಕ್ಕಳು ಅಂತ ಹೇಳಿದ್ರೆ ಡೌನ್ ಸಿಂಡ್ರೋಮ್ ಇರ್ಬೋದು, ಡೌನ್ ಸಿಂಡ್ರೋಮು, ಇದು ID ಬೌದ್ಧಿಕ ನ್ಯೂನ್ಯತೆ ಇರುವಂತಹ ಮಕ್ಕಳು, ಹಾಗೆ ಬೇರೆ ಬೇರೆ ನ್ಯೂನ್ಯತೆ ಇರುವ ಮಕ್ಕಳಿದ್ದಾರೆ. ನಾವು ಈ ಮಕ್ಕಳಿಗೆ ಅಂತ ಹೇಳಿದ್ರೆ ಇಂಡಿವಿಜುವಲ್ ಅಟೆನ್ಷನ್ ಕೊಟ್ಟು ಕಲಿಸುವಂಥದ್ದು ಪ್ರತಿ ಮಗುವಿಗೆ ಸಹ. ಇಲ್ಲದಿದ್ರೆ ಅವರಿಗೆ ನಮಗೆ ಎಲ್ಲ ಒಟ್ಟಾಗಿ ಕಲಿಸ್ಲಿಕ್ಕೆ ಆಗುದಿಲ್ಲ. ಹಾಗೆ ಪ್ರತಿ ಮಗುವಿಗೆ ಸಹ ಅವರನ್ನು ಸ್ಕೂಲಿಗೆ ಬಂದ ನಂತರ ಯಾವ ರೀತಿ ಅಂತ ಹೇಳಿದ್ರೆ ಅವರಿಗೆ ಒಂದು ಅಸೆಸ್ಮೆಂಟ್ ಫಾರ್ಮ್ ಉಂಟು. ಆ ಅಸೆಸ್ಮೆಂಟ್ ಫಾರ್ಮ್ ಅನ್ನು ನೋಡಿ ಅವರು ಎಷ್ಟು ಏಬಲ್ ಇದ್ದಾರೆ ಅಂತ ಹೇಳಿ ತಿಳ್ಕೊಂಡು ಪ್ರತಿ ಮಗುವಿಗೆ ಸಹ ಪ್ರಶಿಕ್ಷಣವನ್ನು ಕೊಡುವಂಥದ್ದು. ಅವರಲ್ಲಿ ಮತ್ತೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಉಂಟು ಅದಕ್ಕೆ ನಾವು ಒತ್ತು ಕೊಡ್ತಾ ಹೋಗ್ತೇವೆ ಕಲಿಸುವಾಗ ಸಹ. ಒಂದು ತರಗತಿಯಲ್ಲಿ 1 ರಿಂದ 10 ಮಕ್ಕಳು ಇರ್ತಾರೆ, ಒಂದು ಟೀಚರ್ ಅಲ್ಲೇ ಇರ್ತಾರೆ ಅವರಿಗೆ ಕಲಿಸ್ತಾ ಎಲ್ಲ. ಇವತ್ತು ಅದೇ ಮನೆಗೆ ನಿನ್ನೆ ಹೋದ್ರ ಅಂತ ಹೇಳಿದ್ರೆ ಇವತ್ತು ಅಂತ ಹೇಳಿದ್ರೆ ಏಪ್ರಿಲ್ 10 ಅಲ್ಲ, ನಿನ್ನೆ ನಮ್ದು ಪೇರೆಂಟ್ಸ್ ಮೀಟಿಂಗ್ ಆಗಿದೆ. ಹಾಗಾಗಿ ಇವತ್ತು ಸ್ವಲ್ಪ ಮಕ್ಕಳ ಸಂಖ್ಯೆ ಕಡಿಮೆ ಇದೆ. ಕಮಿಟಿಯವರದ್ದು ಮೀಟಿಂಗ್ ಎಲ್ಲ ಆಗುವಂಥದ್ದು ನಮ್ಮದು. ಇಲ್ಲಿ ಮೀಟಿಂಗ್ಸ್ ಎಲ್ಲ ನಡೀತದೆ. ಹೇಳಿದ್ರೆ ಮಕ್ಕಳು ನಮ್ದು ಇಲ್ಲಿ ಜಾಸ್ತಿಯಾಗಿ ವಸತಿ ನಿಲಯದ ಮಕ್ಕಳು ಇರುದು. ಅವರು ನಿನ್ನೆ ಅಷ್ಟೇ ಹೋಗಿದ್ದಾರೆ, ಹಾಗೆ ಕ್ಲಾಸ್ ರೂಮ್ ಎಲ್ಲ ಖಾಲಿ ಆಗಿದೆ. ದಾದಾಂಡ್ ಭುವನ, ದಾದಾಂಡ್ ಅಮ್ಮ ಬತ್ತೇರೆ. ಮಲ್ಲೇಜ್ ಪೋಲಿ ಅವನದ್ದು ಅಮ್ಮ ಬಂದಿದ್ದಾರೆ ಇವತ್ತು. ಒಂದು ಹ್ಯಾಪಿ ಬರ್ತ್ಡೇ, ಹಾಗೆ ಸೆಲೆಬ್ರೇಷನ್ ಗೆ ಬಂದಿದ್ದಾರೆ. ನಮಸ್ತೆ ಪನ್ಲೆ ಶ್ರೇಯಸ್. ನಮಸ್ತೆ ಎಂಚ ಪನ್ಪುನು ಸಾತ್ವಿಕ್. ನಮಸ್ತೆ ಹೇಳು. ವೆರಿ ಗುಡ್. ಇದು ಪೂರ್ವ ಪ್ರಾಥಮಿಕ ಎ ವಿಭಾಗ ಅಂತ ಹೇಳಿದ್ರೆ ಸ್ಟಾರ್ಟಿಂಗ್ ಮಕ್ಕಳು ಬರ್ತಾರಲ್ಲ ಆ ಟೈಮ್ ಇದು ಅಂತ ಹೇಳಿದ್ರೆ ಸ್ಟಾರ್ಟಿಂಗ್ ಮಕ್ಕಳಿಗೆ ನಾವು ಇಲ್ಲಿ ಕಲಿಸುದು ಅಂತ ಹೇಳಿದ್ರೆ ಫಸ್ಟಿಗೆ ಡೈಲಿ ಲಿವಿಂಗ್ ಆಕ್ಟಿವಿಟೀಸ್ ಕುತ್ಕೊಳ್ಳಿಸ್ಲಿಕ್ಕೆ ಕಲಿಸುವಂಥದ್ದು. ಮಕ್ಕಳಿಗೆಲ್ಲ ಕುತ್ಕೊಳ್ಳಿಕ್ಕೆ ಸಹ ಗೊತ್ತಿರುವುದಿಲ್ಲ. ಹಾಗೆ ನಾವು ಮಕ್ಕಳಿಗೆ ಶಾಲೆಗೆ ಬಂದ ನಂತರ ಫಸ್ಟಿಗೆ ಕುತ್ಕೊಳ್ಳಿಕ್ಕೆ ಕಲಿಸುವಂಥದ್ದು, ಮತ್ತೆ ಶೌಚಾಲಯ ಕೌಶಲ್ಯಗಳನ್ನು ಕಲಿಸುವಂಥದ್ದು, ವಸ್ತುಗಳನ್ನು ಹಿಡಿಲಿಕ್ಕೆ ಕಲಿಸುವಂಥದ್ದು, ಅದನ್ನೆಲ್ಲ ಇಲ್ಲಿ ನಾವು ಮಕ್ಕಳಿಗೆ ಕಲಿಸಿ ನೆಕ್ಸ್ಟ್ ಪೂರ್ವ ಪ್ರಾಥಮಿಕ ಬಿ, ಪೂರ್ವ ಪ್ರಾಥಮಿಕ ಸಿ, ಹಾಗೆ ಬೇರೆ ಬೇರೆ ಕ್ಲಾಸಿಗೆ ಹಾಕ್ತಾ ಹೋಗ್ತೇವೆ ಇಂಪ್ರೂವ್ಮೆಂಟ್ ಆದಾಗಿ. ಇಲ್ಲಿ ಸಹ ಅಷ್ಟೇ 1 ರಿಂದ 10 ಮಕ್ಕಳು ಇರ್ತಾರೆ, ಒಂದು ಟೀಚರ್ ಇರ್ತಾರೆ. ಅವರಿಗೆ ಎಬಿಲಿಟಿಗೆ ತಕ್ಕಂತೆ ಕಲಿಸ್ತಾ ಹೋಗ್ತೇವೆ. ಇಂಡಿವಿಜುವಲ್ ಅಟೆನ್ಷನ್ ಕೊಟ್ಟು ಕಲಿಸುವಂಥದ್ದು ಮಕ್ಕಳಿಗೆ. ಎಲ್ಲ ಮಕ್ಕಳು ನಿನ್ನೆ ಅಷ್ಟೇ ಪೇರೆಂಟ್ಸ್ ಮೀಟಿಂಗ್ ಆಗಿ ಎಲ್ಲ ಮನೆಗೆ ಹೋಗಿದ್ದಾರಂತೆ. ಸೊ ಇವಾಗೆಲ್ಲ ಕ್ಲಾಸಲ್ಲೆಲ್ಲ ಕಡಿಮೆ ಮಕ್ಕಳಿದ್ದಾರೆ. ಸೊ ನೋಡೋಣ, ಇವಾಗ ಕ್ಲಾಸ್ ರೂಮ್ ಮಾತ್ರ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ಇದು ನಮ್ದು ಪ್ರೈಮರಿ ಸಿ ಕ್ಲಾಸಸ್. ಸ್ವಲ್ಪ ಸಿವಿಯರ್ ಇರುವ ಮಕ್ಕಳು ಅಂತ ಹೇಳಿದ್ರೆ ಎಲ್ಲದಕ್ಕೆ ಸಹ ನಮ್ಗೆ ಡಿಪೆಂಡ್ ಆಗಿದ್ದಾರೆ ಆ ಮಕ್ಕಳು. ಅಂದ್ರೆ ಏಜ್ ಉಂಟು, ಈಗ 15 ರಿಂದ 20 ವರ್ಷ ಸಹ ಆಗಿರ್ಬೋದು ಅವರಿಗೆ, ಆದ್ರೆ ಅವರು ಟೋಟಲ್ ಆಗಿ ನಮ್ಗೆ ಡಿಪೆಂಡ್ ಆಗಿರುವಂತದ್ದು. ಆ ಕ್ಲಾಸ್ ಇದು ಮಕ್ಕಳಿಗೋಸ್ಕರ ಇರುವಂತದ್ದು. ಇದು ಪ್ರೈಮರಿ ಸಿ ಸೆಕ್ಷನ್. ಇಲ್ಲಿ ಸಹ 1 ರಿಂದ 10 ಮಕ್ಕಳು ಇದ್ದಾರೆ. ಅವರು ವಸತಿ ನಿಲಯದ ಮಕ್ಕಳಾದ್ರಿಂದ ನಿನ್ನೆನೆ ನಮ್ದು ವಸತಿ ನಿಲಯ ಕ್ಲೋಸ್ ಆಗಿದೆ, ಹಾಗೆ ಹೋಗಿದ್ದಾರೆ ಮನೆಗೆ. ಸೊ ಇಲ್ಲಿಂದ ಆಕ್ಟಿವಿಟೀಸ್ ರೂಮ್ಗೆ ಹೋಗೋಣ. ಇಲ್ಲಿ ಫಿಸಿಯೋಥೆರಪಿ ಅಂತ ಇದರದ್ದೇ ಒಂದು ಮಾಹಿತಿಗಳನ್ನ ಕೊಡ್ತಾರೆ. ನೋಡೋಣ ಇದರಲ್ಲಿ ಯಾವ ಥರ ಇರುತ್ತೆ ಇಲ್ಲಿ ಅಂತ. ಇದು ನಮ್ದು ಫಿಸಿಯೋಥೆರಪಿ ಫುಲ್ ಸೆಟ್ಟೆ ಉಂಟು. ನಮ್ಮದು ಫಿಸಿಯೋಥೆರಪಿಸ್ಟ್ ಕೂಡ ಇದ್ದಾರೆ. ಪ್ರತಿ ದಿವಸ ಇಲ್ಲಿ ಬಂದವರು ಮಕ್ಕಳಿಗೆ ಫಿಸಿಯೋಥೆರಪಿಯನ್ನು ಕೊಡ್ತಾ ಇರ್ತಾರೆ. ರೆಗ್ಯುಲರ್ ಆಗಿ ಫಿಸಿಯೋಥೆರಪಿಸ್ಟ್ ಇದ್ದಾರೆ. ಪ್ಲಸ್ ಎನಪೋಯದಿಂದ ಪ್ರತಿ ಗುರುವಾರ
ಅವರು ಬಂದು ಫಿಸಿಯೋಥೆರಪಿ ಕೊಡ್ತಾರೆ. ಹಾಗೇನೆ ಪ್ರತಿ ಶನಿವಾರ ಆಳ್ವಾಸಿಂದ ಬಂದು ಫಿಸಿಯೋಥೆರಪಿ ಕೊಡ್ತಾರೆ. ಮಕ್ಕಳಿಗೆ ಫಿಸಿಯೋಥೆರಪಿ ತುಂಬಾ ಅವಶ್ಯಕತೆ ಉಂಟು. ಅದು ಬಿಟ್ಟು ಇಲ್ಲಿಯ ಮಕ್ಕಳಿಗೆ ಬಿಟ್ಟು ಹೊರಗಿನ ಮಕ್ಕಳು ಯಾರಿದ್ದಾರೆ, ಹೊರಗಿನವರಿಗೆ ಈಗ ಏಜ್ಡ್ ಪರ್ಸನ್ ಇರ್ಬೋದು, ಯಾರಿಗಾದ್ರೂ ಅವಶ್ಯಕತೆ ಇದ್ರೆ ಫ್ರೀ ಆಗಿ ನಮ್ಮ ಸಂಸ್ಥೆಯಿಂದಲೇ ಅವರಿಗೆ ಫಿಸಿಯೋಥೆರಪಿ ಎಲ್ಲ ಕೊಡ್ತಾ ಇದ್ರೆ. ಇದು ರನ್ನಿಂಗ್ ಇದೆ ಮೇಡಮ್? ಇದು ರನ್ನಿಂಗ್ ಅಂತ ಹೇಳಿದ್ರೆ ಜಂಪಿಂಗ್ ಎಲ್ಲ ಮಕ್ಕಳಿಗೆ ಸ್ವಲ್ಪ ಮೂವ್ಮೆಂಟ್ ಗೆಲ್ಲ ಒಳ್ಳೇದಾಗ್ತದೆ. ಹಾಗೆ ಫಿಸಿಕಲ್ ಆಕ್ಟಿವಿಟೀಸ್ಗೆಲ್ಲ. ಇದು ನಮ್ದು ಆಕ್ಯುಪೇಷನಲ್ ಥೆರಪಿ ರೂಮ್. ನಾವೀಗ ಬೆಡ್ ಎಲ್ಲ ತೆಗ್ದಿಟ್ಟಿದ್ದೇವೆ, ಇನ್ನು ರಜಾ ಟೈಮ್ ಅಲ್ಲ, ಹಾಗೆ ಬೆಡ್ ಎಲ್ಲ ತೆಗೆದು ಎಲ್ಲ ನೀಟಾಗಿ ಇಟ್ಟಿದ್ದೇವೆ ಸೆಟ್ ಮಾಡಿ. ಪ್ರತಿ ಗುರುವಾರ ಎನಪೋಯದಿಂದ ನಮ್ಗೆ ಮಕ್ಕಳಿಗೆ ಆಕ್ಯುಪೇಷನಲ್ ಥೆರಪಿ ಕೊಡ್ಲಿಕ್ಕೆ ಬರ್ತಾರೆ ಇಲ್ಲಿಗೆ. ಮಕ್ಕಳಿಗೆ ಅಂತ ಹೇಳಿದ್ರೆ ತುಂಬಾ ಆಕ್ಯುಪೇಷನಲ್ ಥೆರಪಿದು ಅವಶ್ಯಕತೆ ಉಂಟಂತೆ. ವಸ್ತುಗಳನ್ನು ಹಿಡಿಲಿಕ್ಕೆ ಇರ್ಬೋದು, ಅವರ ಮೂವ್ಮೆಂಟ್ಗೆ ಇರ್ಬೋದು. ಹಾಗೆ ಪ್ರತಿ ಗುರುವಾರ ಮಂಗಳೂರು ಅಲ್ಲಿಂದ ಬಂದು ಇದು ಆಕ್ಯುಪೇಷನಲ್ ಥೆರಪಿಯನ್ನು ಕೊಡ್ತಾ ಇದ್ದಾರೆ ಮಕ್ಕಳಿಗೆ. ಅದರಿಂದ ತುಂಬಾ ಬೆನಿಫಿಟ್ ಆಗ್ತಾ ಉಂಟು. ಸ್ವಲ್ಪ ಆಕ್ಟಿವಿಟೀಸ್ ಎಲ್ಲ ಕೊಡ್ಲಿಕ್ಕೆ ಎಲ್ಲ, ಮತ್ತೆ ಹ್ಯಾಂಡ್ಲಿಂಗ್ ಇದೆಲ್ಲ, ಲಿಫ್ಟ್ ಮಾಡುವಂತದ್ದೆಲ್ಲ ಮಕ್ಕಳಿಗೆ ಸ್ವಲ್ಪ ಇದೆಲ್ಲ ಡಂಬಲ್ಸ್ ಮಾಡಿದ್ರೆ ಸ್ವಲ್ಪ ಒಳ್ಳೇದಾಗ್ತದೆ. ಮತ್ತೆ ಇದು ಎಲ್ಲ ಹಾಕಿ ಮಾಡ್ಲಿಕ್ಕೆ ಅವರು ಫಿಸಿಯೋಥೆರಪಿಸ್ಟ್ ಎಲ್ಲ ಯೂಸ್ ಮಾಡ್ಕೊಂಡು ಮಕ್ಕಳಿಗೆ ಕಲಿಸುವಂತದ್ದು ಇದನ್ನೆಲ್ಲ ಆಕ್ಟಿವಿಟೀಸ್. ಇದೆಲ್ಲ ಫೈನ್ ಮೋಟರ್ಸ್ಗೆ ಇರುವಂತದ್ದು ಆಕ್ಟಿವಿಟೀಸ್ ಎಲ್ಲ ಕೊಡ್ಲಿಕ್ಕೆ ಎಲ್ಲ, ಇದೆಲ್ಲ ಫೈನ್ ಮೋಟರ್ಸ್ ಆಕ್ಟಿವಿಟೀಸ್ ಇದೆಲ್ಲ. ಇಲ್ಲಿ ಒಳಗೆ ಹೋಗೋ ಬನ್ನಿ. ಇದು ಮಕ್ಕಳಿಗೆ ಬ್ಯಾಲೆನ್ಸಿಂಗ್ ಇದ್ದು, ಈಗ ಪೋಸ್ಚರ್ ಇದೆಲ್ಲ ಸಮಸ್ಯೆ ಎಲ್ಲ ಇದ್ರೆ ಅದರಲ್ಲಿ ಮಕ್ಕಳಿಗೆ ಬ್ಯಾಲೆನ್ಸಿಂಗ್ ಎಲ್ಲ ಹಾಕಿ ಇದು ಮಾಡಿ ಇದರಲ್ಲಿ ಬ್ಯಾಲೆನ್ಸಿಂಗ್ ಎಲ್ಲ ಕಲಿಸ್ತಾರೆ. ಅದರಲ್ಲಿ ಮತ್ತೆ ಇದರಲ್ಲೆಲ್ಲ ಆ ಬಾಲ್ಸ್ ಗಳನ್ನೆಲ್ಲ ಯೂಸ್ ಮಾಡುವಂತದ್ದು. ಮತ್ತೆ ಸಿಟ್ಟಿಂಗ್ ಪೊಸಿಷನ್ ಅಲ್ಲಿ ಸಹ ಹಾಗೆ ಇದನ್ನೆಲ್ಲ ಯೂಸ್ ಮಾಡಿಕೊಂಡು ಕಲಿಸುವಂತದ್ದು. ಇದು ಕುತ್ಕೊಳ್ಳಿಕ್ಕೆ ಮಕ್ಕಳಿಗೆ ಸ್ವಲ್ಪ ಕೆಲವೊಂದು ಸರಿ ಕುತ್ಕೊಳ್ಳಿಕ್ಕೆ ಎಲ್ಲ ಸಮಸ್ಯೆಗಳಿರ್ತದೆ, ಹಾಗೆ ಇದರಲ್ಲೆಲ್ಲ ಕುತ್ಕೊಳ್ಳಿಸಿ ಇದು ಮಾಡುವಂಥದ್ದು. ಈ ಬಾಲ್ಗಳನ್ನೆಲ್ಲ ಯೂಸ್ ಮಾಡಿ ಪೋಸ್ಚರ್ಗಳ ಸಮಸ್ಯೆ ಇರ್ತದಲ್ಲ ಅದನ್ನೆಲ್ಲ ಇದು ಮಾಡಲಿಕ್ಕೆ ಯೂಸ್ ಮಾಡ್ತೇವೆ ನಾವಿಲ್ಲಿ. ಯೂಸ್ ಮಾಡುವಂಥದ್ದೆಲ್ಲ ಕುತ್ಕೊಂಡು ಫೈನ್ ಮೋಟರ್ಸ್ ಸಮಸ್ಯೆ ಎಲ್ಲ ಇದ್ರೆ ಇದರಲ್ಲಿ ಕೊಟ್ಟು ಆಕ್ಟಿವಿಟೀಸ್ಗಳನ್ನೆಲ್ಲ ತೆಗಿಲಿಕ್ಕೆ, ಹಾಕ್ಲಿಕ್ಕೆ, ಕಲರ್ ಚಾಯ್ಸ್ ಎಲ್ಲ ಕಾನ್ಸಂಟ್ರೇಷನ್ ಇಂಪ್ರೂವ್ ಮಾಡಲಿಕ್ಕೆ ಅದನ್ನೆಲ್ಲ ಇದರಲ್ಲಿ ಕಲಿಸ್ತೇವೆ ನಾವು ಮಕ್ಕಳಿಗೆ. ಇಲ್ಲಿ ಇದು ಮಿರರ್ಸ್ ಅಷ್ಟೇ ಅಂತ ಹೇಳಿದ್ರೆ ಮಕ್ಕಳಿಗೆ ಯಾವಾಗ್ಲೂ ನಾವು ಹೇಳಿಕೊಡೋದಕ್ಕಿಂತ ಹೀಗೆ ಮಿರರ್ ಅಲ್ಲಿ ನೋಡಿ ತುಂಬಾ ಇಂಟ್ರೆಸ್ಟ್ ಅಲ್ಲಿ ಮಾಡ್ತಾರೆ. ಹಾಗೆ ಅದನ್ನು ಮಿರರ್ ಯೂಸ್ ಮಾಡ್ಕೊಂಡು ಕಲಿಸುವಂತದ್ದು. ಇದು ಆಕ್ಯುಪ್ರೆಷರ್ ಇದಲ್ಲ ಮೇಡಮ್? ಹೌದು, ಮಕ್ಕಳಿಗೆ ಕಾಲಿಗೆಲ್ಲ ಇದು ಬರ್ತದಲ್ಲ. ಬಾಲ್ ಫುಲ್ ಇದು ಬಾಲ್ ಎಲ್ಲ ತೆಗ್ದಿಟ್ಟಿದ್ದೇವೆ ನಾವು ಆಕ್ಚುಲಿ. ಈಗ ನಮ್ದು ಸ್ಕೂಲ್ ಕ್ಲೋಸ್ ಆಗ್ತಾ ಉಂಟಲ್ಲ, ಈಗ ಹಾಲಿಡೇಸ್ ಸಿಗ್ತಾ ಉಂಟಲ್ಲ, ಹಾಗೆ ಇದರಲ್ಲಿ ಬಾಲ್ ಅನ್ನು ಹಾಕಿ ಮಕ್ಕಳಿಗೆ ಅದರೊಟ್ಟಿಗೆ ಆಟ ಆಡ್ಲಿಕ್ಕೆ ಬಿಟ್ರೆ ಮಕ್ಕಳು ತುಂಬಾ ಆಕ್ಟಿವ್ ಆಗಿ ಸ್ವಲ್ಪ ಆಟ ಆಡುವಂತದ್ದು, ಅದನ್ನು ತೆಗೆಯುವಂತದ್ದು, ಹಾಕುವಂತದ್ದು ಅದನ್ನೆಲ್ಲ ಮಾಡ್ತಾರೆ. ಇದು ಬ್ಯಾಲೆನ್ಸಿಂಗ್ ಇದ್ದು ಇದರಲ್ಲಿ ಹಾಕಿ ಬ್ಯಾಲೆನ್ಸಿಂಗ್ ಟ್ರೈ ಮಾಡುವಂತದ್ದು ಮಕ್ಕಳಿಗೆ. ಮತ್ತೆ ಕೈಯಲ್ಲಿ ಇದನ್ನು ಹಿಡಿದು ಅಂತ ಹೇಳಿದ್ರೆ ಪ್ರೆಷರ್ ಸಿಗ್ತದಲ್ಲ ಮಕ್ಕಳಿಗೆ, ಹಾಗೆ ಇದನ್ನು. ಹೌದು, ಇದೆಲ್ಲ ಫಿಸಿಯೋಥೆರಪಿ ಫುಲ್ ಯೂನಿಟೇ ಉಂಟು ನಮ್ಮ ಹತ್ರ. ಹಾಗೆ ಮಕ್ಕಳಿಗೆ ತುಂಬಾ ಬೆನಿಫಿಟ್ಸ್ ಸಿಗ್ತಾ ಉಂಟು ಇದರಿಂದ. ಮಕ್ಕಳಿಗೆ ಮೇನ್ ಹಾಲ್ ಆಕ್ಟಿವಿಟೀಸ್ ಪ್ರೇಯರ್ ಮಾಡುವಂತದ್ದು, ಬ್ರೇಕ್ಫಾಸ್ಟ್ ಬೆಳಿಗ್ಗೆದ್ದು, ಹಾಗೆ ಮಧ್ಯಾಹ್ನದ ಊಟ, ಮತ್ತೆ ಪ್ರೋಗ್ರಾಮ್ಸ್ ಗಳಾಗುವಂತದ್ದೆಲ್ಲ ಈ ಹಾಲ್. ಬರ್ತ್ಡೇ ಸೆಲೆಬ್ರೇಷನ್ ಇಲ್ಲೇ ಮಾಡೋದಲ್ವಾ? ಬರ್ತ್ಡೇ ಸೆಲೆಬ್ರೇಷನ್ ಎಲ್ಲ ಇಲ್ಲೇ ಮಾಡುವಂತದ್ದು. ಏನೇ ಪ್ರೋಗ್ರಾಮ್ ಇದ್ರೂ ಇಲ್ಲಿ ಮಾಡ್ತೇವೆ ನಾವು. ಮತ್ತೆ ಯೋಗ ಬೆಳಿಗ್ಗೆ ಮೇನ್ ಹಾಲ್ ಇದೆ ನಮ್ಮದು. ಹಾಗೆ ಮತ್ತೆ ಅದು ಬ್ಯಾಡ್ಮಿಂಟನ್ ಕೋರ್ಟ್ ಅಲ್ಲಿ ಸ್ವಲ್ಪ ಯೂಸ್ ಮಾಡ್ತೇವೆ, ಇಲ್ಲಿ ಮತ್ತೆ. ಸರಿ ಸರ್. ಯೋಗ ಮಾಡುವಲ್ಲಿ ಮ್ಯಾಟ್ಗಳನ್ನ ಯೂಸ್ ಮಾಡ್ತಾರೆ ನೋಡಿ. ಈ ಮ್ಯಾಟ್ಗಳನ್ನ ಯೂಸ್ ಮಾಡ್ತಿರೋದು ಇದನ್ನ ನೆಲಕ್ಕೆ ಹಾಕಿ ಅದ್ರ ಮೇಲೆ ಮಕ್ಕಳೆಲ್ಲ ಸೇರ್ಕೊಂಡು ಯೋಗ ಎಲ್ಲ ಮಾಡ್ತಾರೆ. ಹೀಗೆ ಮನೆ ಮತ್ತೆ ಹಾಸ್ಟೆಲು, ಹಾಸ್ಟೆಲ್ ಕೆಳಗೆ ಸಣ್ಣ ಮಕ್ಕಳದ್ದು 2 ಹಾಸ್ಟೆಲ್ ಉಂಟು. ಇಲ್ಲೇ ಹಾಲ್ಟ್ ಆಗ್ತಾರೆ ಮಕ್ಕಳೆಲ್ಲ. ಸೊ ಅದ್ರ ಬಗ್ಗೆ ಎಲ್ಲೆಲ್ಲ ಹಾಲ್ಟ್ ಆಗ್ತಾರೆ, ಹೇಗಿದ್ದಾರೆ ಅಲ್ಲಿ ರೂಮ್ ಎಲ್ಲ ಅಂತ ನೋಡೋಣ. ನಿಮಗೆಲ್ಲ ತೋರಿಸ್ತೇನೆ ಬನ್ನಿ. ಬನ್ನಿ, ಇವಾಗ ಇಲ್ಲಿ ಹಾಸ್ಟೆಲ್ ರೂಮ್ ಇದೆ, ನೋಡೋಣ ಒಳಗೆ. ಇದು ನಮ್ಮದು ವಸತಿ ನಿಲಯ. ಸಣ್ಣ ಮಕ್ಕಳು ಹುಡುಗರು ಇರ್ತಾರಲ್ಲ ಅವರದ್ದು ವಸತಿ ನಿಲಯ ಫುಲ್. ಅಂತ ಹೇಳಿದ್ರೆ ಕೆಲವು ಮಕ್ಕಳಿಗೆ ಫಿಟ್ಸ್ ಎಲ್ಲ ಇರ್ತದೆ, ಆಗ ನಾವು ಕೆಳಗೆ ಮಲಗಿಸ್ತೇವೆ. ಫಿಟ್ಸ್ ಇದ್ರೆ ಮಕ್ಕಳಿಗೆ ಅಂದ್ರೆ ನಮ್ಗೆ ಬೆಡ್ ಮೇಲೆ ಮಲಗಿಸಿದ್ರೆ ಯಾವ ಟೈಮ್ ಅಲ್ಲಿ ಅವರಿಗೆ ಫಿಟ್ಸ್ ಬರ್ತದಂತ ಗೊತ್ತಾಗುದಿಲ್ಲ, ಆಗ ಕೆಳಗೆ ಮಲಗಿಸ್ತೇವೆ. ಉಳಿದ ಮಕ್ಕಳಿಗೆಲ್ಲ ಯಾರೆಲ್ಲ ನಮ್ದೊಂದು 6 ಸ್ಟಾಫ್ ಇಲ್ಲೇ ಇದ್ದಾರೆ, ಅವರೇ ನೋಡ್ಕೊಳ್ತಾರೆ ಎಲ್ಲ. ಅವ್ರದ್ದು ಡೈಲಿ ಲಿವಿಂಗ್ ಆಕ್ಟಿವಿಟೀಸ್ ಇರ್ಬೋದು, ಬಟ್ಟೆದ್ದು ಏನೇ ಇದ್ರು ಎಲ್ಲ ಜವಾಬ್ದಾರಿಯನ್ನು ಅವರೇ ತಕೊಂಡು, ಕ್ಲೀನಿಂಗ್ ಇದೆಲ್ಲ ಜವಾಬ್ದಾರಿ, ತಿನ್ನಿಸುದಿರ್ಬೋದು ಎಲ್ಲ ಜವಾಬ್ದಾರಿಯನ್ನು ತಕೊಂಡು ಅವರು ಅವರೇ ನೋಡ್ಕೊಳ್ತಿದ್ದಾರೆ.
ತಮ್ಮ ಮಕ್ಕಳಾಗೆ ನೋಡ್ಕೊಂಡು ಹೌದೌದು ಹಾಗೇನೆ ನೋಡ್ಕೊಳ್ಬೇಕು. ಯಾರ ನಮ್ಮ ಮಕ್ಕಳನ್ನ ನೋಡ್ಕೊಳ್ಳಿಕ್ಕೆ ಟೈಮ್ ಅದೇ ಇರೋದಿಲ್ಲ ಇವಾಗ. ಈಗ ತುಂಬಾ ಕಷ್ಟ ಅವರವರ ಅಲ್ಲ. ಮಕ್ಕಳನ್ನ ನೋಡ್ಕೊಳ್ಳಿಕ್ಕೆ ಟೈಮ್ ಇರೋದಿಲ್ಲ ಇದು ಇವಾಗ. ಮಕ್ಕಳಿಗೆ ಹಾಸ್ಟೆಲ್ ಮಕ್ಕಳಿಗೆ ಡೈನಿಂಗ್ ಹಾಲ್, ಟಿವಿ ನೋಡ್ಲಿಕ್ಕೆ ಹಾ ಹಾ ಇಲ್ಲೇ ವ್ಯವಸ್ಥೆ ಎಲ್ಲ. ಹಾ. ಮತ್ತೆ ಇದು ನಮ್ಮದು ಕಿಚನ್, ಓಕೆ ಬಾತ್ರೂಮ್ ಎಲ್ಲ ಹುಡುಗರಿಗೆ. ಓಕೆ. ಇದು ನಮ್ದು ಕಿಚನ್, ಇದು ಇಲ್ಲಿ ಅಡಿಗೆ ಮನೆ ಕಿಚನ್ ನೋಡ್ಕೊಳ್ಳೋ. ಮಧ್ಯಾಹ್ನದ್ದು ಊಟದ ವ್ಯವಸ್ಥೆ, ಹಾಸ್ಟೆಲ್ ಮಕ್ಕಳಿಗೆ ಫುಡ್ ಆಗುವಂತದ್ದು ಎಲ್ಲ ಇಲ್ಲೇ. ಅವರಿಗೆ ಬೇಕಾದ್ರೆ ಹಾಟ್ ವಾಟರ್ ಇದು ವ್ಯವಸ್ಥೆ ಇಲ್ಲೇ, ಒಂದರಲ್ಲಿ ಹಾಟ್ ವಾಟರ್ ಬರ್ತದೆ, ನೀರಿನ ವ್ಯವಸ್ಥೆ, ಮತ್ತೆ ಇಲ್ಲೇ ಕ್ಲೀನಿಂಗ್ ಇದು ಎಲ್ಲ ಇಲ್ಲೇ ಆಗುವಂತದ್ದೆಲ್ಲ. ಇವಾಗೆಲ್ಲ ಕ್ಲೀನ್ ಮಾಡಿ ತೆಗ್ದಿಟ್ಟಿದ್ದಾರೆ ಅನ್ಸುತ್ತೆ ಇವಾಗ. ಹಾ ಹೌದು, ನಾಳೆಯಿಂದ ರಜೆ ಅಲ್ವಾ ಸರ್, ಹಾಗೆ ಎಲ್ಲ ಕ್ಲೀನಿಂಗ್ ಎಲ್ಲ ಆಗ್ತಾ ಉಂಟು. ಸ್ಟಾರ್ಟ್ ಆಗ್ತದೆ ಇಲ್ಲಿ ಅಂದ್ರೆ ಹುಡುಗಿಯರ ಸೆಕ್ಷನ್ ಇಂದ ಇಲ್ಲಿಂದ ಹುಡುಗಿಯರ ಸೆಕ್ಷನ್ ಸ್ಟಾರ್ಟ್ ಆಗುವಂತದ್ದು ಮಕ್ಕಳಿಗೆಲ್ಲ. ಒಂದು 3-4 ರೂಮು ಹುಡುಗಿಯರಿಗೆ ಬಿಟ್ಟು ಕೊಟ್ಟಂತ. ಹಾ ಓಕೆ. ಅಂದ್ರೆ ಬಾಯ್ಸ್ ಕಡಿಮೆ ಇದಾರ ಇಲ್ಲ? ಇಲ್ಲ ಬಾಯ್ಸ್ ಇದ್ದಾರೆ, ಮೇಲೆ ಉಂಟು ದೊಡ್ಡ ಮಕ್ಕಳು ಬಾಯ್ಸ್ ನವರಿಗೆ ಮೇಲೆ ಹಾಕಿದ್ದೇವೆ ಅಂತ ಹೇಳಿದ್ರೆ ಹುಡುಗರಿಗೆ ಸ್ವಲ್ಪ ಸಪರೇಟ್ ಆಗಿರ್ಲಿ ಅಂತ ಹೇಳಿ ದೊಡ್ಡ ಹುಡುಗರದ್ದು ಮೇಲೆ ಆಗ ತೋರಿಸಿದೇವಲ್ಲ, ಅದು ಸಣ್ಣ ಹುಡುಗರದ್ದು. ಇದೆಲ್ಲ 3-4 ರೂಮು ಹುಡುಗಿಯರದ್ದು. ಹಾಗೇನೆ ಹುಡುಗಿಯರದ್ದು ಬಾತ್ರೂಮ್ ವಾಶ್ರೂಮ್ ಎಲ್ಲ ಅಲ್ಲೇ ಸಪರೇಟ್ ಆಗಿ ಇರುವಂತದ್ದೆಲ್ಲ. ಇವಾಗ ಮೇಲೆ ಬರೋಣ. ಮಕ್ಕಳಿಗೆ ಇದು ಅಂತ ಹೇಳಿದ್ರೆ ರ್ಯಾಂಪ್ ವ್ಯವಸ್ಥೆ, ಆ ಕಡೆ ಸ್ಟೆಪ್ಸ್ ಉಂಟು. ಮಕ್ಕಳಿಗೆ ಈಸಿ ಆಗ್ಲಿಕ್ಕೋಸ್ಕರ ವೀಲ್ ಚೇರ್ ಎಲ್ಲ ಹೋಗ್ಬೇಕು, ಮಕ್ಕಳಿಗೆ ಈಸಿ ಆಗ್ಬೇಕನ್ನೋ ನಿಟ್ಟಿನಲ್ಲಿ ರ್ಯಾಂಪ್ ವ್ಯವಸ್ಥೆ ಮಕ್ಕಳಿಗೆ. ಇವಾಗ ಹುಡುಗರಿದ್ದು ಹಾಸ್ಟೆಲ್ ವ್ಯವಸ್ಥೆಗೆ ಹೋಗೋಣ. ಇಲ್ಲಿ ಹುಡುಗರದ್ದು ಹಾಸ್ಟೆಲ್ ಇದೆ ಅಂತೆ, ಇಲ್ಲಿ ಎಲ್ಲ ಯಾವ ತರ ವ್ಯವಸ್ಥೆಗಳಿದೆ ಅಂತ ನೋಡ್ಕೊಂಡ್ ಬರೋಣ. ಈ ಹುಡುಗರ ಹಾಸ್ಟೆಲ್ ರೂಮ್ಗೆ ಹೋಗೋಣ. ಯಾವ ತರ ಕ್ಲೀನ್ ಆಗಿ ಇಟ್ಕೊಂಡಿದ್ದಾರೆ ನೋಡಿ. ಇದು ದೊಡ್ಡ ಮಕ್ಕಳು ಹುಡುಗರದ್ದು ಹಾಸ್ಟೆಲ್ ಫುಲ್. ನಮ್ಮಲ್ಲಿ ಈಗ 40 ಮಕ್ಕಳು ಇದ್ದಾರೆ. ಬೇರೆ ಬೇರೆ ಬಾಂಬೆ ಇರ್ಬೋದು, ಮೈಸೂರು ಇರ್ಬೋದು, ಶಿವಮೊಗ್ಗ, ತೀರ್ಥಹಳ್ಳಿ, ಹಾಗೆ ದೂರದ ಮಕ್ಕಳು ಬಂದು ನಮ್ಗೆ ಇಲ್ಲಿ ವಸತಿ ನಿಲಯದಲ್ಲಿ ಇದ್ದುಕೊಂಡು ಶಿಕ್ಷಣವನ್ನು ಪಡಿತಾ ಇದ್ದಾರೆ. ಅವ್ರು ಯಾವ ತರ ಅಂದ್ರೆ ಮನೆಗೆ ಹೋಗುದು ಯಾವ ತರ ಅಂದ್ರೆ ಇವಾಗ ಮಂತ್ಲಿ ಇಲ್ಲ, ನಮ್ದು ಯಾವಾಗ ರಜೆ ಸಿಗ್ತದೆ ನೋಡಿ, ಈಗ ಅಕ್ಟೋಬರ್ ತಿಂಗಳಲ್ಲಿ ಒಂದು 15 ದಿವಸ ರಜೆ ಇದ್ರೆ ಆ ಟೈಮ್ ಅಲ್ಲಿ ಪೇರೆಂಟ್ಸ್ ಬಂದು ಕರ್ಕೊಂಡು ಹೋಗ್ತಾರೆ. ಹಾಗೆ ನಾಳೆಯಿಂದ ರಜೆ ಉಂಟು. ಹಾಗೆ ಏಪ್ರಿಲ್ ಮೇ ರಜೆ. 2 ತಿಂಗಳಲ್ವಾ ರಜಾ? ಹೌದೌದು, 2 ತಿಂಗಳು ರಜೆ. ಹಾಗೆ ಮಕ್ಕಳೆಲ್ಲ ಮನೆಗೆ ಹೋಗಿದ್ದಾರೆ. ಇಲ್ಲದಿದ್ರೆ ನೀವು ಮಕ್ಕಳನ್ನು ಮೀಟ್ ಮಾಡಬಹುದಿತ್ತು, ಅವರೊಟ್ಟಿಗೆ ಸ್ವಲ್ಪ ಜಾಸ್ತಿ ಬೆರಿಬಹುದಿತ್ತು. ಇದು ಲಾಕರ್ ಅಲ್ವಾ ಅವರಿಗೆ? ಪ್ರತಿ ಮಗುವಿಗೆ ಸಹ ಒಂದೊಂದು ಲಾಕರ್ ವ್ಯವಸ್ಥೆ ಅಲ್ಲಿ ಕೂಡ ಇದೆ. ಸ್ವಲ್ಪ ಲಾಕರ್ ವ್ಯವಸ್ಥೆಗಳು ಅಲ್ಲಿ ಕೂಡ ಮಾಡಿದ್ದಾರೆ. ಪ್ರತಿ ಮಗುವಿಗೆ ಸಹ ಒಂದೊಂದು ಲಾಕರ್ ವ್ಯವಸ್ಥೆ ಉಂಟು. ಹಾಗೇನೆ ಪ್ರತಿ ಮಗುವಿಗೆ ಸಹ ಬೆಡ್ಶೀಟ್, ದಿಂಬುಗಳು, ಒಂದು ಕಾಟ್. ಅವರೇ ಕ್ಲೀನ್ ಮಾಡಿ ಇಟ್ಕೊಂತಾರ ಇಲ್ಲ ನೀವು? ನಾವು ಅವರಿಗೆ ಟ್ರೈನ್ ಮಾಡ್ತೇವೆ. ಪ್ರತಿ ಮಗುವಿಗೆ ಸಹ ಅವರ ಕೆಲಸವನ್ನು ಅವರಿಂದಲೇ ಮಾಡುವ ಹಾಗೆ ನಾವಿಲ್ಲಿ ಟ್ರೈನ್ ಮಾಡುವಂತದ್ದು. ಅದೇ ಕ್ಲೀನಿಂಗ್ ಸಹ ಅಷ್ಟೇ, ಮಕ್ಕಳಿಗೆ ಗೊತ್ತಾಗುದಿಲ್ಲ, ನಾವು ಟ್ರೈನ್ ಮಾಡಿದ್ರೆ ಇಲ್ವಾ ಅವರು ಮಕ್ಕಳು ಮಾಡ್ತಾರೆ. ಹಾಗೆ ನಮ್ಮ ವಸತಿ ನಿಲಯದನ್ನು ನೋಡುವಾಗ ನಿಮ್ಗೆ ಗೊತ್ತಾಗ್ತದೆ ನಮ್ಮ ಮಕ್ಕಳು ಎಷ್ಟು ಟ್ರೈನ್ ಆಗ್ತಾರೆ ಅಂತ ಹೇಳಿ. ಇಟ್ಕೊಂಡಿರೋದೆಲ್ಲ ಕ್ಲೀನ್ ಆಗುತ್ತೆ, ಖುಷಿ ಆಗುತ್ತೆ ನೋಡ್ಲಿಕ್ಕೆಲ್ಲ. ಸ್ಪೀಚ್ ಒಂದ್ ನಿಮಿಷ ಸರ್, ಲಾಕ್ ತೆಗ್ದಿದೆ ನೋಡ್ತೀನಿ. ಇದು ನಮ್ದು ವಿಭಾಗ ಅಂತ. ಇಲ್ಲಿ ಬರೋಣ, ಇಲ್ಲಿ ಏನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ ನೋಡೋಣ. ಇದು ನಮ್ದು ಸ್ಪೀಚ್ ಥೆರಪಿ. ಪ್ರತಿ ಗುರುವಾರ ನಮ್ಮ ಮಕ್ಕಳಿಗೆ, ಈಗ ಸ್ಪೀಚ್ ಪ್ರಾಬ್ಲಮ್ ಇರುವ ಮಕ್ಕಳು ತುಂಬಾ ಇದ್ದಾರೆ, ಸ್ಟೇಜ್ ಫಿಯರ್ಗೆಲ್ಲ. ಹೌದು, ಆ ಮಕ್ಕಳಿಗೆಲ್ಲ ನಾವು ಇಲ್ಲಿ ಸ್ಪೀಚ್ ಥೆರಪಿ ಪ್ರತಿ ಗುರುವಾರ ಎನಪೋಯದಿಂದ ಬಂದು ಕೊಡ್ತಾರೆ ಸ್ಪೀಚ್ ಥೆರಪಿಯನ್ನು ಮಕ್ಕಳಿಗೆ. ನಮ್ದು ಒಂದು ಆಡಿಯೋಲಜಿ ರೂಮ್ ಸಹ ಇದೆ, ಬನ್ನಿ. ಇದು ಇದು ಸೌಂಡ್ ಪ್ರೂಫ್ ರೂಮ್. ಇಲ್ಲಿ ಮಕ್ಕಳಿಗೆ ಸೌಂಡ್ ಇದೆ ಎಫೆಕ್ಟ್ ಗೊತ್ತಾಗ್ತಿರ್ಬೋದು ನಿಮ್ಗೆ ವಿಡಿಯೋದಲ್ಲಿ. ಫುಲ್ ಸೌಂಡ್, ಬಾಗಿಲೆಲ್ಲ ಹಾಕಿದ್ರೆ ಒಂದು ಚೂರು ಹೊರಗೆ ಏನಾಗ್ತಾ ಉಂಟು, ಏನ್ ಸೌಂಡ್. ನಮ್ದು ಆಡಿಯೋ ಮೀಟರ್ ಕೂಡ ಇದೆ ಇಲ್ಲಿ. ಅಂದ್ರೆ ಇದು ಯಾವ ತರ ಅಂದ್ರೆ ಮಕ್ಕಳನ್ನ ಕೂರಿಸಿ ಅವರಿಂದ ಮಾತಾಡ್ಸೋದು? ಮಿಷನ್ ಎಲ್ಲ ಇಟ್ಟು ಮಕ್ಕಳಿಗೆ ಅಂತ ಹೇಳಿದ್ರೆ, ಮಕ್ಕಳಿಗೆ ಎಲ್ಲ ಸೌಂಡ್ ಎಲ್ಲ ಇದ್ರೆ ಅದೇ ಡಿಸ್ಟರ್ಬೆನ್ಸ್ ಆಗ್ತದೆ. ಇಲ್ಲಿ ಆಡಿಯೋ ಮೀಟರ್ ಎಲ್ಲ ಉಂಟು ನಮ್ಮದು, ಅದನ್ನೆಲ್ಲ ಯೂಸ್ ಮಾಡ್ಕೊಂಡು ಮಕ್ಕಳಿಗೆ ಎಷ್ಟು ಕೇಳ್ತದೆ ಅಂತ ಹೇಳಿ ತಿಳ್ಕೊಳ್ಳಿಕ್ಕೆ. ಇಲ್ಲದಿದ್ರೆ ಮಕ್ಕಳಿಗೆ ಹೊರಗಿದ್ದು ಸೌಂಡ್ ಯಾವ್ದಂತ ಗೊತ್ತಾಗುದಿಲ್ಲ. ಹಾಗೆ ಈ ರೂಮ್ ಅಲ್ಲಿ ಸೌಂಡ್ ಪ್ರೂಫ್ ರೂಮ್ ಅಲ್ಲ, ಮಿಷನ್ ಎಲ್ಲ ಇಟ್ಕೊಂಡು ಕೇಳಿಕ್ಕೆ ಎಲ್ಲ ಮಕ್ಕಳಿಗೆ ಈಸಿ ಆಗ್ತದೆ. ಟೆಸ್ಟ್ ಎಲ್ಲ ಮಾಡುವಂತದ್ದೆಲ್ಲ. ಥೆರಪಿಸ್ ಅಷ್ಟೇ, ಏನು ಪ್ರಾಬ್ಲಮ್ ಇಲ್ಲದೆ ಮಕ್ಕಳು ಹೊರಗಿನ ಸೌಂಡ್ ಇರುವುದಿಲ್ಲ, ಆಗ ಥೆರಪಿಗೆ ಸ್ವಲ್ಪ ಕೂತ್ಕೊಳ್ತಾರೆ ಮಕ್ಕಳು. ಹಾಗೆ ಇದ್ರಲ್ಲಿ ನಾವು ಥೆರಪಿಯನ್ನು ಸಹ ಕೊಡ್ತೇವೆ, ಪ್ಲಸ್ ಮಿಷನ್ ಇಟ್ಕೊಂಡು ಯೂಸ್ ಮಾಡ್ಕೊಂಡು ಮಕ್ಕಳಿಗೆ ಎಷ್ಟು ಕೇಳ್ತದೆ ಎಲ್ಲ ಟೆಸ್ಟ್ ಮಾಡ್ಲಿಕ್ಕೆ ಯೂಸ್ ಮಾಡುವಂತ.
ನಮ್ಮ ಸ್ಟುಡಿಯೋ ಹಂಚಿನ ಹೊಡೆದು ಯಾವ ಥರ ಇದೆ, ಯಾವ ಥರ ನೀಟಾಗಿ ಇಟ್ಕೊಂಡಿದ್ದಾರೆ ಎಲ್ಲ ನೋಡೋಣ ಇವಾಗ. ನೋಡಿ ಇಲ್ಲಿದು ವಾಶ್ರೂಮ್ ಯಾವ ಥರ ಇದೆ ಅಂತ. ಬೇಕಾದಷ್ಟು ಸ್ಪೇಸ್ ಇದೆ ಇಲ್ಲಿ ಒಳಗೆ ಮಕ್ಕಳಿಗೆಲ್ಲ ಬಂದು ಹೋಗ್ಲಿಕ್ಕೆ. ಇದು ಕೈಕಾಲ ಇದು ಇದು ಕೈ ವಾಶ್ ಮಾಡ್ಲಿಕ್ಕೆ, ತಟ್ಟೆ ಎಲ್ಲ ವಾಶ್ ಮಾಡ್ಲಿಕ್ಕೆ ಇಲ್ಲಿ ಇಲ್ಲ, ಕೆಳಗೆ, ಅಲ್ಲಿ ಕೆಳಗೆ ಊಟದ ಹತ್ರ ಮಾತ್ರ ವ್ಯವಸ್ಥೆ ಉಂಟು. ಇದು ಫೇಸ್ ವಾಶ್ ಮಾಡ್ಲಿಕ್ಕೆ, ಹ್ಯಾಂಡ್ ವಾಶ್ ಮಾಡ್ಲಿಕ್ಕೆ, ಮತ್ತೆ ಅವರಿಗೆ ಬೆನಿಫಿಟ್ ಆಗುವ ಇಲ್ಲಿ ಇರುವಂತ ಟಾಯ್ಲೆಟ್ಗಳು ನೋಡಿ ಎಷ್ಟು ಕ್ಲೀನ್ ಆಗಿದೆ. ಇಲ್ಲಿ ದೀಪಾವಳಿಗೆ ಮಾಡುವಂತ ಮೇಣದ ಬತ್ತಿಗಳನ್ನ ಯಾವ ತರ ಇದೆ ಇಲ್ಲಿ ಇವರಾಗೆ ಇಲ್ಲಿ ಶಾಲೆಯಿಂದ ರೆಡಿ ಮಾಡ್ತಾರೆ. ಇದನ್ನೆಲ್ಲ ಇಲ್ಲಿಂದ ನೀವು ಆದಷ್ಟು ಯಾರಿಗೆಲ್ಲ ತಗೊಳ್ಬೇಕು ಅವರೆಲ್ಲ ಇಲ್ಲಿಂದನೇ ಖರೀದಿ ಮಾಡಂತ ಹೇಳ್ತಿದ್ದೀನಿ. ಇಲ್ಲಿಗೆ ನೋಡಿ, ಇಲ್ಲಿ ಬನ್ನಿ, ಇವರೇ ಮಾಡ್ತಿರುವಂತಹ ಕೆಲವೊಂದು ಉಪಕರಣಗಳನ್ನ ನಿಮ್ಗೆ ತೋರಿಸ್ತೇನೆ ನಾನು. ಇದೊಂದು ರೂಮ್ ಇದೆ, ಇಲ್ಲಿಂದ ತೋರಿಸ್ತೀನಿ. ಇಲ್ಲಿ ನಮ್ದು ವೃತ್ತಿ ತರಬೇತಿ ಶಿಕ್ಷಣದ್ದು ಇಲ್ಲಿಂದ ಸ್ಟಾರ್ಟ್ ಆಗ್ತದೆ. ಈ ಬ್ಯಾಗ್ ಗಳನ್ನು ನಾವಿಲ್ಲೇ ಮಾಡುವಂತದ್ದು. ಇದಂತ ಹೇಳಿದ್ರೆ ನಮ್ಗೆ ಆರ್ಡರ್ ಸಹ ಬರ್ತದೆ, ಏನಾದ್ರೂ ಗಿಫ್ಟ್ ತರ ಹಾಕಿ ಕೊಡ್ಲಿಕ್ಕೆ ಯೂಸ್ ಮಾಡುವಂತದ್ದು. ಇದ್ರದ್ದು ಮೋಲ್ಡಿಂಗ್ ಮಿಷನ್ ಅಂತ ಹೇಳಿದ್ರೆ ಪೇಪರ್ ಗಳನ್ನೆಲ್ಲ ಇದ್ರಲ್ಲಿ ಇಟ್ಟು ನಾವು ಅಳತೆ ಪ್ರಕಾರ ತೆಗೆದು ಯೂಸ್ ಮಾಡಿ ಇದು ಪೇಪರ್ ಬ್ಯಾಗ್ ಗಳನ್ನು ಮಾಡುವಂತದ್ದು ಇಲ್ಲಿ. ಹಾಗೆ ಬಾಕ್ಸ್ ಗಳು ಅಂತ ಹೇಳಿದ್ರೆ ಗಿಫ್ಟ್ ಪ್ಯಾಕ್ ಎಲ್ಲ ಮಾಡ್ಲಿಕ್ಕಿದ್ರೆ ಏನಾದ್ರು ಇದರಲ್ಲಿ ಹಾಕಿ ಕೊಡ್ಲಿಕ್ಕೆ ಎಲ್ಲ ಯೂಸ್ ಆಗ್ತದೆ. ಹಾಗೆ ಇದನ್ನು ಸಹ ನಾವಿಲ್ಲಿ ನಮ್ಮ ಮಕ್ಕಳೊಟ್ಟಿಗೆ ಸೇರಿ ಮಾಡುವಂತದ್ದು ಆರ್ಡ್ರಿಗೆಲ್ಲ ಬಂದ್ರೆ ಎಲ್ಲ. ಸ್ಕ್ರೀನ್ ಪ್ರಿಂಟಿಂಗ್ ರೂಮ್, ಬೇರೆ ಬೇರೆ ಇದ್ರದ್ದು ಸೈಜ್ ಇದು ಬ್ಯಾಗ್ ಎಲ್ಲ ನೋಡ್ಬೋದು ನೀವು ಇಲ್ಲಿ. ಬೇರೆ ಬೇರೆ ಸೈಜ್ ಬ್ಯಾಗ್ ನಾವು ಇಲ್ಲಿ ಬ್ಯಾಗ್ ಅನ್ನು ಸ್ಟಿಚ್ ಮಾಡ್ತೇವೆ, ನೋಡ್ಬೋದು ಮುಂದೆ. ಇಲ್ಲಿ ನೋಡಿ, ಇದನ್ನೆಲ್ಲ ಇಲ್ಲೇ ನಾವು ಪ್ರಿಂಟ್ ಮಾಡುವಂತದ್ದು. ಪ್ರಿಂಟಿಂಗ್ ಕೂಡ ಇಲ್ಲಿ ಸ್ಕ್ರೀನ್ ಪ್ರಿಂಟಿಂಗ್ ಇಲ್ಲೇ ಮಾಡುವಂತದ್ದು. ನಾವ್ ಇಲ್ಲೇ ಮಾಡಿ ಸೇಲ್ ಮಾಡುವಂತ, ನಮ್ಗೆ ಆರ್ಡರ್ ಸಹ ಬರ್ತದೆ ಬೇರೆ ಬೇರೆ ಕಡೆಯಿಂದ. ಹಾಗೆ ನಾವು ಇಲ್ಲೇ ಮಾಡಿ ಹೊರಗೆ ಕೊಡ್ತೇವೆ, ಆರ್ಡರ್ ಬರ್ತಾ ಇರ್ತದೆ. ಇಲ್ಲಿನ ವಿದ್ಯಾರ್ಥಿಗಳು ಈಗ ಏನು ನಾವು ವೃತ್ತಿ ಶಿಕ್ಷಣ ತರಬೇತಿ ಕೊಡ್ತಾ ಇದ್ದೇವೆ ಮಕ್ಕಳಿಗೆ, ಆ ಮಕ್ಕಳು ಇದನ್ನೆಲ್ಲ ಮಾಡ್ತಾರೆ. ಅದಕ್ಕೋಸ್ಕರ ಟೀಚರ್ ಇದ್ದಾರೆ, ಇವರು ನಮ್ದು VT ಟೀಚರ್ ಅಕ್ಷಿತಾ ಅಂತ ಹೇಳಿ, ಅವರೇ ಎಲ್ಲ ಟ್ರೈನ್ ಅಪ್ ಮಾಡ್ತಾರೆ ಮಕ್ಕಳಿಗೆ ಎಲ್ಲ. ಇಲ್ಲಿ ಮಕ್ಕಳು ಇಲ್ಲ, ಈಗ ಇವತ್ತು ಎಲ್ಲ ರಜೆಯಲ್ಲಿರುವ ಕಾರಣ ಮಕ್ಕಳು ಸ್ವಲ್ಪ ಕಡಿಮೆ ಇದ್ದಾರೆ. ಇದು ನಮ್ದು ಕಂಪ್ಯೂಟರ್ ಮಕ್ಕಳಿಗೆ ಇವಾಗ ಟೆಕ್ನಾಲಜಿಗಳ ಮೂಲಕ ಕೂಡ ಇವರಿಗೆ ವಿದ್ಯಾಭ್ಯಾಸ ಕೊಡ್ತಿದ್ದಾರೆ. ಇದ್ರ ಬಗ್ಗೆ ಯಾವ ತರ ಎಲ್ಲ ಇಲ್ಲಿ ವಿಷಯಗಳನ್ನ ಅವರಿಗೆ ತಿಳಿಸ್ತಾರೆ ಅಂತ ಇವರು ಎಕ್ಸ್ಪ್ಲೇನ್ ಮಾಡ್ತಾರೆ, ನೋಡೋಣ. ಇದು ನಮ್ದು ಅಂಬಾ ಟ್ರೈನಿಂಗ್. ಇಲ್ಲಿ ನೀವು ನೋಡ್ಬೋದು 20 ಲ್ಯಾಪ್ಟಾಪ್ಗಳು ಉಂಟು. ನಮ್ಮದು 20 ಮಕ್ಕಳು ಅಂಬಾ ಸಂಸ್ಥೆ ಅಂತ ಒಂದುಂಟು, ಅವರಿಂದ ಡಾಟಾ ಎಂಟ್ರಿ ಕಲೀಲಿಕ್ಕೋಸ್ಕರ ನಾವು ಅವರ ಸಂಸ್ಥೆಯಿಂದ ನಮ್ಮ ಮಕ್ಕಳಿಗೆ 20 ಲ್ಯಾಪ್ಟಾಪ್ ಅನ್ನು ಕೊಟ್ಟಿದ್ದಾರೆ. ಅದರಿಂದ ನಾವು ಮಕ್ಕಳಿಗೆ ಈಗ ಟ್ರೈನ್ ಅಪ್ ಮಾಡ್ತಾ ಇದ್ದೇವೆ. 2 ವರ್ಷ ಅವರಿಗೆ ಕೆಲಸಕ್ಕೆ ಟ್ರೈನ್ ಅಪ್ ಮಾಡ್ತಿದ್ದೇವೆ. ಮತ್ತೆ ಇನ್ನು ಬರ್ಬೇಕು, ಟ್ರೈನ್ ಅಪ್ ಆದ ನಂತರ ಅವರಿಂದಲೇ ನಮ್ಗೆ ಕೆಲಸ ಕೊಡಿಸ್ತಾರೆ ಅಂತ ಹೇಳಿ. ಈಗ 20 ಲ್ಯಾಪ್ಟಾಪ್ ಅದೇ ಅಂಬಾ ಸಂಸ್ಥೆಯಿಂದಲೇ ಬಂದದ್ದು. 20 ಮಕ್ಕಳಿದ್ದಾರೆ. ಅದಕ್ಕೇನಂತ ಹೇಳಿ ಈಗ ನೀವು ಇಲ್ಲಿ ನೋಡ್ಬೋದು, ಒಂದು ಲ್ಯಾಪ್ಟಾಪ್ ಉಂಟು, ಆ ಮಗುವಿನ ಹೆಸರುಂಟು. ಆ ಲ್ಯಾಪ್ಟಾಪ್ ನಾವು ಮಗುವೆ ಯೂಸ್ ಮಾಡ್ಕೊಂಡು ಮಾಡುವಂತದ್ದು. ಪ್ರತಿ ಮಗುವಿನ ಹೆಸರುಂಟು, ಆ ಚೇರ್ ಅಲ್ಲಿ ಅವರ ಹೆಸರು ಎಲ್ಲಿ ಉಂಟು, ನಮ್ಮ ಮಕ್ಕಳು ಬಂದು ಅಲ್ಲಿ ಕುತ್ಕೊಂಡು ಲ್ಯಾಪ್ಟಾಪ್ ಯೂಸ್ ಮಾಡಿ. ಎಷ್ಟು ಏಜಿನ ಮಕ್ಕಳು ಇದರಲ್ಲಿ ಯೂಸ್ ಮಾಡೋ ಇದನ್ನ ವರ್ಕ್ 18 ವರ್ಷ ಮೇಲ್ಪಟ್ಟ ಮಕ್ಕಳು ಅಲ್ಲಿ ಅವರು ಬಂದು ಇಲ್ಲಿ ಕಲಿಯೋದು. ಹೌದು, ವಿದ್ಯಾಭ್ಯಾಸದೊಂದಿಗೆ ಇದನ್ನು ಸಹ ಕಲಿಸ್ತೇವೆ ನಾವು. ಹಾಗೆ ಇದೆಲ್ಲ ಅವರದ್ದು 20 ನೀವು ನೋಡ್ಬೋದು ಇಲ್ಲಿ ಚೇರ್ಸ್ಗಳು, ಹಾಗೇನೆ ಅವರ ಹೆಸರು, ಲ್ಯಾಪ್ಟಾಪ್ಗಳ. ಇದು ಮತ್ತೆ ನಮ್ದು ಪುನಃ ಎಕ್ಸ್ಟ್ರಾ, ಈಗ ಇದು ಅಂಬಾ ಟ್ರೈನಿಂಗ್ ನವರದಾಯ್ತು. ಎಕ್ಸ್ಟ್ರಾ ಯಾರಿಗೆಲ್ಲ ಇಂಟ್ರೆಸ್ಟ್ ಉಂಟು ಆ ಮಕ್ಕಳಿಗೆ ನಾವಿಲ್ಲಿ ಕಲಿಸುವಂತದ್ದು. ಮಕ್ಕಳಿಗೆ ಸ್ವಲ್ಪ ಇಂಟ್ರೆಸ್ಟ್ ಇರ್ತದಲ್ಲ ಕಂಪ್ಯೂಟರ್, ಆ ಮಕ್ಕಳ ಸಣ್ಣ ಮಕ್ಕಳಿಗೆ ಸ್ಟಾರ್ಟ್ ಮಾಡ್ತೇವೆ ಕಲಿಸ್ಲಿಕ್ಕೆ. ಬೆಂಗಳೂರಿನ ಅಂಬಾ ಅನ್ನುವ ಸಂಸ್ಥೆಯಿಂದ ಇಲ್ಲಿಗೆ ಲ್ಯಾಪ್ಟಾಪ್ಗಳನ್ನ ಡೊನೇಟ್ ಮಾಡಿದ್ದಾರೆ. ಇಲ್ಲಿಂದ ವರ್ಕಿಗೆ, ಈ ಮಕ್ಕಳಿಗೆ ಮುಂದೆ ಯಾವ ಥರ ವರ್ಕಿಗೆ ಒಳ್ಳೇದಾಗುತ್ತೆ ಅಂತ ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್, ಅಂದರೆ ಆ ಕಂಪ್ಯೂಟರ್ಗಳನ್ನ ಯೂಸ್ ಮಾಡೋದಿದೆ ಅಂತ ಅವ್ರಿಗೆ ನೆಕ್ಸ್ಟಿಗೆ ಫ್ಯೂಚರ್ಗೆ ಒಳ್ಳೆ ವರ್ಕ್ ಮಾಡುವ ಹಾಗೆ ಒಬ್ಬರು ಅಂಬಾ ಅಂತ ಒಂದು ಸಂಸ್ಥೆಯಿಂದ ಅವರು ಡೊನೇಟ್ ಮಾಡಿದ್ದಾರೆ. ಅವರಿಗೂ ತುಂಬ ಒಳ್ಳೇದಾಗಲಿ. ಆಸೆಯೇ ದುಃಖಕ್ಕೆ ಮೂಲ, ಅಸೂಯೆ ಒಳ್ಳೆಯದಲ್ಲ, ಬೆಳ್ಳಗೆ ಇರೋದೆಲ್ಲ ಹಾಲಲ್ಲ, ಇಲ್ಲಿ ಯಾರೂ ಮೇಲಲ್ಲ.